ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ನಮ್ಮ ಹೃದಯಕ್ಕೆ ಹೇಗೆ ಥ್ಯಾಂಕ್ಸ್ನ ಹೇಳ್ಕೋಬೇಕು ಅಂತ. ಹೇಗೆ ಹೇಳ್ಕೋಬೇಕು? ನಾವು ನಮ್ಮನ್ನು ಯಾವಾಗಲೂ ಇಷ್ಟಪಡ್ತೀವಿ. ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೋತೀವಿ. ನಮ್ಮ ಮುಖ ಆಗಿರ್ಬೋದು, ತಲೆ ಕೂದಲಾಗಿರ್ಬೋದು, ನಮ್ಮ ಬಾಡಿ ಕೇರ್, ನಾವು ಹಾಕ್ಕೊಳ್ಳೋ ಒಡವೆ, ಡ್ರೆಸ್ ಎಲ್ಲ ಹಾಕ್ಕೊಂಡು ಸಂತೋಷ ಪಡ್ತೀವಿ. ಆಮೇಲೆ ಮನೆಯವ್ರ ಜೊತೆ, ಫ್ರೆಂಡ್ಸ್ ಜೊತೆ ಫಂಕ್ಷನ್ಗೆ ಹೋಗ್ತೀವಿ, ಮದುವೆಗೆ ಹೋಗ್ತೀವಿ, ಎಲ್ಲ ಸಮಾರಂಭಗಳಿಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಅಲ್ಲಿ ಹೊರಗಡೆ ಹೋದ್ರೂ ಎಲ್ರಿಗೂ ಥ್ಯಾಂಕ್ಸ್ನ ಹೇಳ್ತೀವಿ. ಅವರಾಗಿರ್ಬೋದು, ಇವರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ನ ಲೆಕ್ಕವಿಲ್ಲದಷ್ಟು ಹೇಳ್ತಾ ಇರ್ತೀವಿ. ಆದರೆ ನಾವು ಯಾವುದಕ್ಕೆ ಥ್ಯಾಂಕ್ಸ್ನ ಹೇಳೋದನ್ನು ಮರ್ತಿರ್ತೀವಿ? ನಮ್ಮ ಹೃದಯಕ್ಕೆ ಥ್ಯಾಂಕ್ಸ್ನ ನಾವು ಹೇಳೋದನ್ನು ಮರ್ತಿರ್ತೀವಿ. ಈ ನಮ್ಮ ಹೃದಯ ನಾವು ಯಾವಾಗ ಹುಟ್ಟುತ್ತೀವೋ ಅಲ್ಲಿಂದ ಶುರುವಾಗುತ್ತೆ ನೋಡಿ. ನಮ್ಮ ಹೃದಯದ ಬಡಿತ ಅಲ್ಲಿಂದ ಶುರು ಆಗಿದ್ದು ನಾವು ಸಾಯೋವರೆಗೂ ಒಂದೇ ಒಂದು ಸೆಕೆಂಡ್ ನಿಲ್ಲದೆ ಅದ್ರ ಪಾಡಿಗಾದ ಬಡಿತದ ಕೆಲಸನ ಮಾಡ್ತಾನೇ ಇರುತ್ತೆ. ನಾವು ಕೂತಿದ್ದಾಗ, ನಿಂತಿದ್ದಾಗ, ಮಲಗಿದ್ದಾಗ ಅದು ಮಾತ್ರ ರೆಸ್ಟ್ ಇಲ್ಲದೆ ನಮಗೋಸ್ಕರ ಕೆಲಸನ ಮಾಡ್ತಾನೇ ಇರುತ್ತೆ ಅಲ್ವಾ? ಅದಕ್ಕೆ ನಾವು ಈ ಹೃದಯಕ್ಕೆ ಕೃತಜ್ಞತೆಯನ್ನು ಹೇಗೆ ಸಲ್ಲಿಸಬೇಕು ಅಲ್ವಾ? ಈ ನಮ್ಮ ಹೃದಯಕ್ಕೆ ನಾವು ಮಲಗುವ ಮುನ್ನ ಹೃದಯದ ಮೇಲೆ ಕೈ ಇಟ್ಕೊಂಡು ಥ್ಯಾಂಕ್ಸ್ ಹೃದಯ, ಥ್ಯಾಂಕ್ಸ್ ಅಂತ ಹೇಳ್ಕೋಬೇಕು. ಇದನ್ನು ಮಾತ್ರ ಹೇಳೋದನ್ನು ಯಾರು ಮರಿಬಾರ್ದು. ಹೇಳಬೇಕಲ್ವ ಥ್ಯಾಂಕ್ಸ್ನ ನಾವು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಸರಿ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.